ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ರೂಪನಾತ್ಮಕ ಮೌಲ್ಯಮಾಪನ 4 FA4 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ. ಸೊ ಎಲ್ಲ ವಿಷಯಗಳಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ. ತಾವು ನೋಡಬೇಕಾದ್ರೆ FA ಎಕ್ಸಾಮ್ 2025-26 ಅಂತಕ್ಕಂಥದ್ದು ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಆ ಲಿಂಕಲ್ಲಿ ಒತ್ತಿದರೆ ಸಾಕು, ನೀವು ಖಂಡಿತವಾಗಿ ವಿಡಿಯೋಗಳನ್ನು ವೀಕ್ಷಿಸ್ತೀರಿ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಮೇನ್ಸ್ ಕೊಟ್ಟಿರ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ, ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಅಂತ ಕೊಟ್ಟಿದ್ರು. ಸೊ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ದ ಆಪ್ಷನ್ಸ್ ಇತ್ತು: ಎ ಬೆಂಗಳೂರು, ಬಿ ಮುಂಬೈ, ಸಿ ಚಾಂದಿ ಮಂದಿರ್, ಡಿ ನವದೆಹಲಿ. ಸೊ ಆಪ್ಷನ್ ಡಿ ನವದೆಹಲಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 2, ಗ್ರಾಮಗಳ ಜನರು ನಗರಗಳಿಗೆ ವಲಸೆ ಹೋಗಲು ಪ್ರಮುಖ ಕಾರಣವೆಂದರೆ ಎ ಭೂಮಿಯ ಲಭ್ಯತೆ, ಬಿ ಉದ್ಯೋಗದ ಅವಕಾಶಗಳು, ಸಿ ಸರ್ಕಾರದ ನೀತಿಗಳು, ಡಿ ಜನಸಂಖ್ಯೆ ಕಡಿಮೆ ಆಗಿರುವುದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಉದ್ಯೋಗದ ಅವಕಾಶಗಳು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ 2 ಪ್ರಶ್ನೆಗಳಿತ್ತು. ಪ್ರಶ್ನೆ 3, ಕೈಗಾರಿಕಾ ಕ್ರಾಂತಿ ಎಂದರೇನು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ 18ನೇ ಶತಮಾನದ ಯುರೋಪಿನಲ್ಲಿ ಯಂತ್ರಾಧಾರಿತ ಕೈಗಾರಿಕೆಗಳು ಹೆಚ್ಚಿ ಉತ್ಪಾದನೆಯ ಪ್ರಮಾಣದಲ್ಲಿ ಅಗಾಧವಾದ ಹೆಚ್ಚಳವಾಗ್ತದೆ. ಸೊ ಇದನ್ನೇ ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರಿವೊಲ್ಯೂಷನ್ ಅಂತಲೇ ಕರೆಯೋದು. ಪ್ರಶ್ನೆ 4, ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಎಸ್, ಏಕೆಂದರೆ ಈ ನವಮಂಗಳೂರು ಬಂದರದ ಮೂಲಕ ಕರ್ನಾಟಕದ ಅತಿ ಹೆಚ್ಚಿನ ವಸ್ತುಗಳು ರಫ್ತು ಮತ್ತು ಆಮದು ಆಗ್ತವೆ. ಸೊ ಅದಕ್ಕಾಗಿ ಮಂಗಳೂರನ್ನೇ ಕರ್ನಾಟಕದ ಹೆಬ್ಬಾಗಿಲು ಅಂತಲೇ ಕರೆಯೋದು. 2 ಮಾರ್ಕರ್ ಕ್ವಶನ್. ಪ್ರಶ್ನೆ 5, ಯುರೋಪಿಯನ್ ಇತಿಹಾಸದಲ್ಲಿ ಮಧ್ಯಯುಗವನ್ನು ಕತ್ತಲೆಯ ಯುಗ ಅಂತ ಕರೀತಾರೆ ಏಕೆ ಅಂತ ಕೇಳಿದರು. ಇದು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಸೊ ಉತ್ತರ ಏನಿದೆ ಅಂದರೆ, ಯುರೋಪಿನಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧತೆ ಹೆಚ್ಚಿತ್ತು, ರಾಜಕೀಯ ಮತ್ತು ಸಾಮಾಜಿಕ ಅಸ್ಥಿರತೆ ಕಾರಣವಾಯಿತು, ಪೋಪ್ ಐಷಾರಾಮಿ ಜೀವನವನ್ನು ನಡೆಸಿದರು, ಚರ್ಚ್ನ ನಿಯಮಗಳು ಮತ್ತು ಆಚರಣೆಗಳು ಬದಲಾದವು, ಚರ್ಚ್ನಲ್ಲಿ ಮೂಢನಂಬಿಕೆಗಳು ಹೆಚ್ಚಾದವು, ಯುರೋಪಿನಲ್ಲಿ ಉಳಿಗಮಾನ್ಯ ಪದ್ಧತಿ ಬೆಳೆಯಿತು ಅಂತಕ್ಕದ್ದನ್ನು ಬರೀಬೇಕು. ಇವೆಲ್ಲ ಕಾರಣಗಳಿಂದ ಸೊ ಯುರೋಪಿನ ಇತಿಹಾಸದಲ್ಲಿ ಮಧ್ಯಯುಗವನ್ನೇ ಕತ್ತಲೆ ಯುಗ ಅಂತ ಕರೆಯೋದು. ಪ್ರಶ್ನೆ 6, ನಮ್ಮ ರಕ್ಷಣಾ ಸಚಿವಾಲಯದ ಇಲಾಖೆಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ರಕ್ಷಣಾ ಇಲಾಖೆ ಬರ್ತದೆ, ರಕ್ಷಣಾ ಉತ್ಪಾದನಾ ಇಲಾಖೆ ಇದೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ, ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ, ಮಿಲಿಟರಿ ವ್ಯವಹಾರಗಳ ಇಲಾಖೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಅಥವಾ ಈ ಪ್ರಶ್ನೆ ಬದಲಾಗಿ ಕೇಳಿದರು, ಈಶಾನ್ಯ ವಲಯಗಳ ಆದಿವಾಸಿಗಳು ಕಂಡುಬರುವ ರಾಜ್ಯಗಳನ್ನು ಹೆಸರಿಸಿರಿ ಅಂತ ಕೇಳಿದರು. ಸೊ ಈಶಾನ್ಯ ವಲಯದಲ್ಲಿ ಆದಿವಾಸಿಗಳು ನಾಗಾಲ್ಯಾಂಡ್ ರಾಜ್ಯದಲ್ಲಿ, ಮೇಘಾಲಯ ರಾಜ್ಯ, ಅರುಣಾಚಲ ಪ್ರದೇಶ ರಾಜ್ಯ, ಅಸ್ಸಾಂ ಮತ್ತು ತ್ರಿಪುರಾ, ಇನ್ನು ಮಣಿಪುರ ರಾಜ್ಯಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ಆದಿವಾಸಿಗಳು ಕಂಡು ಬರ್ತಾರೆ ಅಂತಕ್ಕಂಥ ಬರೆದ್ರೆ ಸಾಕು. 3 ಮಾರ್ಕರ್ ಕ್ವಶನ್. ಪ್ರಶ್ನೆ 7, ಭಾರತದಲ್ಲಿ ರಸ್ತೆ ಸಾರಿಗೆಯು ಪ್ರಮುಖ ಪಾತ್ರ ವಹಿಸಿದೆ, ಸಮರ್ಥಿಸಿರಿ ಅಂತ ಕೇಳಿದರು. ಎಸ್, ಇದು ಜನವಸತಿ ಸಂಪರ್ಕವನ್ನು ಕಲ್ಪಿಸ್ತದೆ, ಕಡಿಮೆ ವೆಚ್ಚದಲ್ಲಿ ನಿರ್ಮಾಣವನ್ನು ಮಾಡಬಹುದು, ಸರಕು ಸಾಗಾಣಿಕೆಗೆ ಅನುಕೂಲವಾಗಿದೆ, ಕೈಗಾರಿಕೆಗಳಿಗೆ ಉಪಯುಕ್ತವಾಗಿದೆ, ವಾಣಿಜ್ಯ ಪ್ರಗತಿ ಸಹಾಯಕವಾಗಿದೆ, ರಸ್ತೆ ಸಾರಿಗೆಗೆ ಪೂರಕವಾಗಿದೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಅಥವಾ ಇದರ ಬದಲಾಗಿ ಕೇಳಿದರು, ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡ್ತವೆ, ಸ್ಪಷ್ಟೀಕರಿಸಿ ಅಂತ ಕೇಳಿದರು. ಇದು ಉದ್ಯೋಗವನ್ನು ವೃದ್ಧಿ ಮಾಡ್ತದೆ, ಕಚ್ಚಾ ವಸ್ತುಗಳ ಸದ್ಬಳಕೆ ಆಗ್ತದೆ, ಕೃಷಿಗೆ ಪೂರಕ, ವಿದೇಶಿ ವಿನಿಮಯವನ್ನು ಗಳಿಸ್ಬೋದು, ಸಂಪನ್ಮೂಲಗಳ ಸದ್ಬಳಕೆ, ಮಾರುಕಟ್ಟೆಯ ಅಭಿವೃದ್ಧಿಗೆ ಸಹಾಯಕ, ದೇಶದ ರಕ್ಷಣೆಗೆ ಅನುಕೂಲ ಅಂತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಿತ್ತು, ಇದರಲ್ಲಿ ಬರಿಬೇಕು. ಮುಂದಿನ ಪ್ರಶ್ನೆ 8, ಮಾರುಕಟ್ಟೆಯ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಎಸ್, ಇದು ಖರೀದಿಯ ಜೋಡಣೆ ಮಾಡ್ತದೆ, ಮಾರಾಟದ ವಿಕ್ರಯ ನೋಡ್ಕೊಳ್ತದೆ, ಸಾಗಾಣಿಕೆ ಇದೆ, ಶೇಖರಣೆ, ಉಗ್ರಾಣ, ಮಾರುಕಟ್ಟೆ ಸಂಶೋಧನೆ, ಶಿಷ್ಟೀಕರಣ, ವರ್ಗೀಕರಣ, ಮುದ್ರೆ ಮಾಡೋದು ಮತ್ತು ನಷ್ಟ ಭರಿಸುವಿಕೆ ಅಂತಕ್ಕಂಥ ಅಂಶಗಳನ್ನು ನೀವು ಬರೀಬೇಕು. ಇನ್ನು 4 ಮಾರ್ಕರ್ ಕ್ವಶನ್ದಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದರು. ಎಸ್, ಇದು ಯಂತ್ರಗಳಿಗೆ ಬೇಡಿಕೆ ಹೆಚ್ಚು ಮಾಡಿದೆ, ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳನ್ನು ಸಂಭವಿಸ್ತದೆ, ಹೊಸ ಕಾರ್ಖಾನೆಗಳನ್ನು ಸ್ಥಾಪಿಸ್ತದೆ, ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ತದೆ, ಗುಡಿ ಕೈಗಾರಿಕೆಗಳು ನಶಿಸ್ತವೆ, ಶ್ರೀಮಂತರು ಶ್ರೀಮಂತರಾದರು ಮತ್ತು ಬಡವರು ಬಡವರಾಗಿಯೇ ಉಳಿದುಕೊಳ್ತಾರೆ, ಜನರು ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆಯನ್ನು ಹೋಗ್ತಾರೆ, ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗ ಹೊರಹೊಮ್ಮುತ್ತದೆ,
ವರ್ಗ ಸಂಘರ್ಷ ಪ್ರಾರಂಭವಾಗ್ತದೆ ಅಂತಕ್ಕಂಥ ಅಂಶವನ್ನು ಬರೀಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಕೇಳಿದರು, ನವೋದಯದ ವೈಶಿಷ್ಟ್ಯಗಳನ್ನು ವಿವರಿಸಿರಿ ಅಂತ ಕೇಳಿದರು. ಈ ಕೀ ಪಾಯಿಂಟ್ಸ್ಗಳನ್ನು ವಿವರಣೆ ಮಾಡಿರಿ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಮಾನವತಾವಾದ, ವೈಚಾರಿಕತೆ, ಸೃಜನಶೀಲತೆ, ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿ. ಓಕೆ, ನೆಕ್ಸ್ಟ್ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆ, ಸಾಮಾಜಿಕ ಸಂಬಂಧಗಳಲ್ಲಿ ಮೂಲಭೂತದ ಬದಲಾವಣೆ, ಜನರು ಶ್ರೇಷ್ಠ ಸಂಸ್ಕೃತಿಯಲ್ಲಿ ತೋರಿಸಿರುವ ಆಸಕ್ತಿ ಮತ್ತು ಅದನ್ನು ಬಯಸುವ ಬಯಕೆ. ಲಾಸ್ಟ್ ಏನಪ್ಪ ಅಂದ್ರೆ ಸ್ವತಂತ್ರ ಚಿಂತನೆ, ವಿವೇಚನೆ ಮತ್ತು ಕುತೂಹಲ ಅಂತಕ್ಕಂಥ ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋಣ, ಲಾಸ್ಟ್ ಪ್ರಶ್ನೆ. ಕರ್ನಾಟಕದ ನಕ್ಷೆಯಲ್ಲಿ ಈ 4 ಸ್ಥಳಗಳನ್ನು ಕೊಟ್ಟಿದ್ದರು. ಸೊ ನವಮಂಗಳೂರು ಕೊಟ್ಟಿದ್ದಾರೆ, ಕಾರವಾರ ಕೊಟ್ಟಿದ್ದಾರೆ, ಆಮೇಲೆ ಕರ್ನಾಟಕದ ಮ್ಯಾಂಚೆಸ್ಟರ್ ಕೊಟ್ಟಿದ್ದಾರೆ, ಸಿಲಿಕಾನ್ ಕಣಿವೆ ಕೊಟ್ಟಿದ್ದಾರೆ. ಇವುಗಳನ್ನು ಗುರುತಿಸಬೇಕಾಗಿತ್ತು. ಸೊ ಇದು ಎ ಕರ್ನಾಟಕದ ಇದು ನವಮಂಗಳೂರು ಬರ್ತದೆ, ಇದು ಬಿ ಇದೆ, ಸಿ ಡಿ ಅಂತಕ್ಕಂಥದ್ದಿತ್ತು. ಸೊ ಇಷ್ಟು ಸ್ಥಳಗಳನ್ನು ನೀವು ಗುರುತಿಸಬೇಕಾಗಿತ್ತು. ಸೊ ಬಿ ಅಂದರೆ ಕಾರವಾರ, ಸಿ ಅಂದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಇದೆ, ಎ ಅಂದರೆ ನವಮಂಗಳೂರು, ಡಿ ಅಂದರೆ ಸಿಲಿಕಾನ್ ಕಣಿವೆ ಅಂತಕ್ಕಂಥದ್ದು ಇತ್ತು. ಇಷ್ಟು ಏನಾಗಿತ್ತಪ್ಪ ಅಂದರೆ 9th ಸೋಷಿಯಲ್ ಸೈನ್ಸ್ನ ಪ್ರಶ್ನೆ ಪತ್ರಿಕೆಯನ್ನು ನಾನು FA4ರಲ್ಲಿ ಹಾಕಿದ್ದೆ. ಇದಕ್ಕಿಂತ ಮುಂಚೆ 2 ಪ್ರಶ್ನೆ ಪತ್ರಿಕೆಗಳು ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾವೆ. ಅವುಗಳನ್ನು ಸಹಿತ ನೋಡಿ. ಖಂಡಿತವಾಗಿ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಅಂಕಗಳು ಸಿಗ್ತವೆ ಮತ್ತು ಕ್ವಶನ್ಸ್ಗಳ ಬಗ್ಗೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಪರ್ಫೆಕ್ಟು ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಹೆಚ್ಚಿನ ವಿಡಿಯೋಗಳಿದ್ದಾವೆ. FA SA ಎಕ್ಸಾಮ್ 2025-26ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.